ಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಯಂತ್ರೋದ್ಧಾರಕ ಹನುಮಂತ ದೇವರ ಸ್ತೋತ್ರ ಸುಳಾದಿ. ಯಂತ್ರೋದ್ಧಾರಕ ಹನುಮ ಸುರ ಸಾರ್ವಭೌಮ, ಯಂತ್ರಧಾರಕ ಎನಗೆ ಮನಸ್ಸಿನೊಳಗೆ, ಯಂತ್ರವಾಹನನ ಪೂರ್ಣದಯದಿಂದ ಸಕಲಾಂತರ್ಯಾಮಿಯಾಗಿ ಚರಾಚರದಲ್ಲಿ ತಂತ್ರವನ್ನು ನಡೆಸುವ ಮಂತ್ರಿ ಈತನು ಕಾಣೋ ಸ್ವಾತಂತ್ರ್ಯ ಪುರುಷ ವಿಜಯ ವಿಠಲನ ನಿಜ ಭಕ್ತ ಅಂತರವಿಲ್ಲದ ತನ್ನ ಸ್ತುತಿಪರನ್ನ ಪೊರೆವಾ. ವ್ಯಾಸರಾಯರು ತಮ್ಮ ಮೀಸಲ ಮನದಲ್ಲಿ ನಿಜ ಧ್ಯಾಸನ ಧ್ಯಾನದಲ್ಲಿ ಶ್ರೀಶನ ಪೂಜಿಸಲು ಆ ಸಮಯದೋಳು ಸುಳಿದು ನಿಂತು ಈ ಶಿಲೆಯೊಳಗೆ ಪ್ರಕಾಶಮಾನವಾಗೆ ತ್ರಿಸಾಮ ವಿಜಯ ವಿಠಲನ ಸೇವೆ ಹಾರೈಸಿ ಇಲ್ಲೇ ಮೆರೆದೆ ದಾಸರನ ಪೊರೆದೆ. 3 ಕೋಟಿ ಬೀಜಕಾರ ಮಂತ್ರವ ಜಪಿಸಿ ಧಾರಿಯನು ಎದು ನಿನ್ನಯ್ಯ ಸುಂದರ ಮೂರುತಿಯನು ನಿರ್ಮಾಣವನು ಮಾಡಿದರು. 6 ಕ್ಷೋಣಿ ವಲಯಕಾರವಾನರ ಬದ್ಧ ಚಾರು ಶೋಭಿತ ತುಂಗಾ ತೀರದಲ್ಲಿ ವಾಸ. ವೀರ ವಿಜಯ ವಿಠಲನ ಕಾರುಣ್ಯದಲ್ಲಿ ಗನ್ನುಗುಣ್ಯನಾಗಿ ನಿಂದೆ. 1 ಕೋಟಿ ಬೀಜ ಮಂತ್ರದಿಂದ ಸುತ್ತ ಯಂತ್ರವ ಬರೆಸಿ ಅಂದು ಪ್ರಾಣ ಪ್ರತಿಷ್ಠೆಯ ಮಾಡಿ ನಿಂದಿಸಿದರು. ನಿನ್ನ ಮಂದಹಾಸದಿ ವ್ಯಾಸ ಮುನಿಗಳು 1 ಕರದಲ್ಲಿ ಜಪಮಾಲೆ 1 ಕರ ನಾಭಿ ಕೆಳಗೆ ಚಂದದಿಂದ ಪದುಮಾಸನದಿಂದ ಕುಳಿತು ನಿತ್ಯ ನಿತ್ಯಾನಂದ ವಿಜಯ ವಿಠಲನ ವಂದಿಸಿ ವರಗಳ ಕೊಡುತ್ತಾ ಬಂದ ನರರ ಪಾಲಿಸುತ್ತಾ. ಭೂತ ಪ್ರೇತ ಪಿಶಾಚೆ ಪೀಡೆ ವಾತ ಶೀತ ಜ್ವರ ಮಿಕ್ಕಾದ ಯಾತನೆ ನಾನಾ ಕಠಿಣ ಭೀತಿ ಮತ್ತೆ ಯಾತರರ್ಧ ಅಪೇಕ್ಷಿತ ತೆರದಲ್ಲಿ ಆತುರದಿಂದಲೇ ಕೊಟ್ಟು ಪಾತಕವ ಹರಿಸಿ ಭೂತಭೃತೆ ವಿಜಯ ವಿಠಲನ್ನ ದೂತರೊಳು ಶ್ರೇಷ್ಠನೀತ. ವ್ಯಾಸ ಮುನಿ ಪೂಜಿಪಯಂತ್ರೋದ್ಧಾರಕ ಹನುಮ ಈಶಾನ ವಿಜಯ ವಿಠಲ ದಾಸರ ಪ್ರೇಮ. ವ್ಯಾಸ ಮುನಿ ಪೂಜಿಪಯಂತ್ರೋದ್ಧಾರಕ ಹನುಮ ಈಶಾನ ವಿಜಯ ವಿಠಲನ ದಾಸರ ಪ್ರೇಮ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಶ್ರೀ ಶ್ರೀನಿವಾಸ ಜೈ ವಿಜಯರಾಯ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಯಂತ್ರೋದ್ಧಾರಕ ಪ್ರಾಣದೇವರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ನಾವು ಮಾಡಿದ ಪ್ರತಿ ಕೆಲಸನೂ ಗುರು ಮುಖಾಂತರ ವಾಯುದೇವರ ಮುಖಾಂತರ ಲಕ್ಷ್ಮೀನಾರಾಯಣರಿಗೆ ಸಮರ್ಪಣೆ ಮಾಡಬೇಕು. ಪುರಂದರದಾಸರು ಹೇಳಿದಂಗೆ ಹನುಮನ ಮತವೇ ಹರಿಯ ಮತವು ಅಂತ ಹೇಳ್ತಾರೆ. ಹನುಮನ ಮತವು ಅಂದರೆ ವಾಯುದೇವರ ಮತವೇ ಹರಿಯ ಮತ. ಹಾಗೆ ವಾಯುದೇವರು ಹೇಳಿದ್ದೇ ವಾಯುದೇವರಿಗೆ ಪ್ರೀತಿ ಆಗಿದ್ದೇ ದೇವರಿಗೆ ಪ್ರೀತಿ ಆಗೋದು. ಹೀಗಾಗಿ ನಾವು ಹನುಮಂತ ದೇವರ ಪ್ರಾರ್ಥನೆ ಮಾಡಿ ಪ್ರಾಣದೇವರ ಪ್ರಾರ್ಥನೆ ಮಾಡಿ ಆ ಪ್ರಾಣದೇವರ ಮುಖಾಂತರ ಶ್ರೀನಿವಾಸನ ಹತ್ರ ಹೋಗಿ ಸಮರ್ಪಣಾ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಡೆಸು ಅಂತ ಹೇಳಿ ಪ್ರಾಣದೇವರನ್ನ ಬೇಡಿಕೊಳ್ಳೋಣ. ಸರ್ವಸಹಜವಾಗಿ ಕೋತಿಯಾದರೂ ಬಿಡನೋ ಅದು ಎಲ್ಲರಿಗೂ ಗೊತ್ತಿದ್ದಿದ್ದು ಸುಳಾದಿ, ಎಲ್ಲರಿಗೂ ಬರತ್ತೆ, ಅದರ ಅರ್ಥನೂ ಬರುತ್ತೆ. ಹಾಗಾಗಿ ವಿಜಯದಾಸರು ಬರೆದಿದ್ದ ಇನ್ನೊಂದು ಸುಳಾದಿ ಅಂದ್ರೆ ಯಂತ್ರೋದ್ಧಾರಕ ಪ್ರಾಣದೇವರ ಸುಳಾದಿ. ವ್ಯಾಸರಾಯರು ಪ್ರತಿಷ್ಠೆ ಮಾಡಿದ ಯಂತ್ರೋದ್ಧಾರಕ ಪ್ರಾಣದೇವರ ಸುಳಾದಿ. ಸೊ ಈ ಸುಳಾದಿ ಮಾಡಕ್ಕೆ ನಮಗೆ ಪ್ರೇರಣೆ ಆಗಿದೆ. ಅದಕ್ಕೆ ಈ ಸುಳಾದಿಯನ್ನು ನಾವು ಅರ್ಥ ತಿಳಿದು ಪಾರಾಯಣ ಮಾಡೋಣ. ಯಂತ್ರೋದ್ಧಾರಕ ಹನುಮ ಸುರ ಸಾರ್ವಭೌಮ. ಯಂತ್ರ ಉದ್ಧಾರಕ ಅಂತಂದ್ರೆ ಯಂತ್ರದಲ್ಲಿ ಆಹ್ವಾನಿಸಿ ನಮ್ಮನ್ನ ಉದ್ಧಾರ ಮಾಡುವಾತ. ಅಂದ್ರೆ ಯಂತ್ರದೊಳಗೆ ಸ್ಥಾಪನೆ ಯಂತ್ರದೊಳಗೆ ಸ್ಥಾಪನೆ ಆದಾತ ನಮ್ಮನ್ನ ಉದ್ಧಾರ ಮಾಡುವಾತ. ಹನುಮ ಸುರ ಸಾರ್ವಭೌಮ,
ಈ ಇದಕ್ಕೆ ಸುರರಿಗೆ ಸಾರ್ವಭೌಮನು. ನಾವು ಹೇಳ್ತೀವಲ್ಲ, ಎಲ್ಲ ಇದರೊಳಗೆ ಎಲ್ಲ ಜೀವಿಗಳಿಗೆ ಅಂದ್ರೆ ಸುರರಿಗೆಲ್ಲರಿಗೆ ದೊಡ್ಡವನು ಅಂತಂದ್ರೆ ಆತನ ಮುಖಾಂತರನೇ ಸ್ವಾಮಿ ಏನೇ ಆದರೂ ಸ್ವೀಕಾರ ಮಾಡೋದು. ಅದಕ್ಕೆ ಸುರ ಸಾರ್ವಭೌಮ ಅಂತ ಹೇಳಿದ್ದಾರೆ. ಮಂತ್ರಧಾರಕ ಎನಗೆ ಮನಸ್ಸಿನೊಳಗೆ. ಮಂತ್ರಧಾರಕ ಅಂದ್ರೆ ಹಂಸ ಮಂತ್ರವನ್ನು ಧರಿಸಿ ಜಪಿಸುವವನು. ಮಂತ್ರಧಾರಕ ಎನಗೆ ಮನಸ್ಸಿನೊಳಗೆ, ನನ್ನ ಮನಸ್ಸಿನೊಳಗೆ ಅಂದ್ರೆ ನನ್ನ ಒಳಗೆ ಇದ್ದು, ಯಾವಾಗ್ಲೂ ನನ್ನ ಮನಸ್ಸಿನೊಳಗೆ ಅಂತಂದ್ರೆ ಎಲ್ಲರೊಳಗೆ ಇದ್ದು ಹಂಸ ಮಂತ್ರ ಪ್ರಾರ್ಥನೆ ತಪಸ್ಸು ಮಾಡ್ತಾ ಇರ್ತಾನೆ ವಾಯುದೇವರು. ಆ ಮನಸ್ಸಿನೊಳಗೆ ಯಂತ್ರವಾಹಕನ ಪೂರ್ಣ ದಯದಿಂದ. ಯಂತ್ರವಾಹಕನು ಅಂತಂದ್ರೆ ಶರೀರವನ್ನು, ನಮ್ಮ ಶರೀರವನ್ನು ಹೊತ್ತು ಇರುವಂತಹ ಬಿಂಬರೂಪಿ ಪರಮಾತ್ಮ. ಈ ಬಿಂಬರೂಪಿ ಪರಮಾತ್ಮನ ಪೂರ್ಣ ದಯದಿಂದ, ಸಂಪೂರ್ಣ ದಯದಿಂದ, ಈ ಬಿಂಬರೂಪಿ ಪರಮಾತ್ಮನ ದಯದಿಂದ ಈ ಹಂಸಮಂತ್ರ ಜಪ ಮಾಡ್ತಾ ಇರ್ತಾನೆ. ಸಕಲಾಂತರ್ಯಾಮಿಯಾಗಿ ಚರಾಚರದಲ್ಲಿ ತಂತ್ರವನ್ನು ನಡೆಸುವ, ಎಲ್ಲ ಕಡೆ ಇದ್ದು ಚರಾಚರದೊಳಗೆ, ಈ ಚರಾಚರದೊಳಗೆ ಸಕಲಾಂತರ್ಯಾಮಿಯಾಗಿ ಎಲ್ಲ ಕಡೆ ಇದ್ದು ತಂತ್ರವನ್ನು ಅಂದ್ರೆ ಕೆಲಸವನ್ನು, ಕಾರ್ಯವನ್ನು ನಡೆಸ್ತಾ ಇದ್ದಾನೆ. ಅದಕ್ಕೆ ಇದ್ರೊಳಗೆ ಹೇಳಿದಂಗೆ ಶ್ವಾಸ ನಿಂತಿತು ಅಂದ್ರೆ ನಾವೇನಂತ ಹೇಳ್ತೀವಿ, ನಮ್ಮ ಪ್ರಾಣ ಹೋಗಿದೆ ಅಂತ, ಶವ ಅಂತ ಹೇಳ್ತಾರೆ. ಪೆಣ ಎಂದು ಕರೆಸುವ ಅಂತ ಹೇಳಿ ಇದ್ರೊಳಗೆ ಸುಂದರ ಇದ್ರೊಳಗೆ ಬರುತ್ತೆ, ಮಧ್ವನಾಮದ್ರೊಳಗೆ ಬರುತ್ತೆ. ಹಾಗೆ ನಮಗೇನು ಇಲ್ಲಿ ಒಂದು ಕಡೆ ಕಾರ್ಯವನ್ನು ನಿಂದಿರಿಸಿದ್ರು ನಮ್ಮ ಪ್ರಾಣದೇವರು ಅಂದ್ರೆ ನಮ್ಮ ಶರೀರ ಸತ್ತಂಗೆ ಲೆಕ್ಕಕ್ಕೆ ಬರುತ್ತೆ. ಕರುಣಾಭಿಮಾನಿ, ಈ ಮಧ್ವನಾಮದ್ರೊಳಗೆ ಬರೋದು, ಕರುಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಇದು ನಮ್ಮ ಎಲ್ಲ ಕರ್ಣಗಳಿಗೆ ಅಭಿಮಾನಿಯಾದ, ಕಣ್ಣಿಗೆ ಅಭಿಮಾನಿ ದೇವತೆ, ಅಲ್ಲಿ ದೇಹ ಬಿಟ್ರೆ, ಕಣ್ಣಿಗೆ ಅಭಿಮಾನಿ ದೇವತೆ, ಕಣ್ಣಿಗೆ ದೇಹ ಬಿಟ್ಟು ಹೋಗ್ಬಿಟ್ರೆ, ನಮ್ಮ ದೇಹ ಬಿಟ್ಟು ಹೋಗ್ಬಿಟ್ರೆ ಅವನಿಗೂ ಕುರುಡ ಅಂತ ಕರೀತಾರೆ. ಕೈಗೆ ಅಭಿಮಾನಿ ದೇವತೆ, ಹೀಗೆ ಯಾರನ್ನ ಒಬ್ರೊಬ್ರು ಒಂದೊಂದು ಬಿಟ್ಟು ಹೋದಾಗೆ ಅವರಿಗೆ ಅದೊಂದು ಹೆಸರಿಟ್ಟು ಕರೀತಾರೆ. ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲಾ ದೇಹವನು, ಮುಖ್ಯ ಪ್ರಾಣದೇವರು ನಮ್ಮ ದೇಹ ಬಿಟ್ಟು ಹೋದ್ರೆ ಅರಿತು ಪೆಣವೆಂದು ಪೇಳುವರು ಬುಧಜನ. ಹೆಣ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಅದರ ಸಲುವಾಗಿ ನಮಗೆ ಚರಾಚರದಲ್ಲಿ ತಂತ್ರವನ್ನು ನಡೆಸುವ ಮಂತ್ರಿ ಈ ಕೆಲಸ ಮಾಡ್ತಾ ಇದ್ದಾನೆ. ಈ ಮಂತ್ರಿ ಈತನು ಕಾಣೋ ಸ್ವಾತಂತ್ರ್ಯ ಪುರುಷನಾಗಿ ಇದ್ದಾನೆ ದೇವರು. ಸ್ವಾತಂತ್ರ್ಯ ಪುರುಷನಾದ ವಿಜಯ ವಿಠಲನ್ನ ನಿಜ ಭಕ್ತ, ನಿಜವಾದ ಭಕ್ತ ಅಂದ್ರೆ ನಮ್ಮ ಪ್ರಾಣದೇವರು. ಅಂತ್ರವಿಲ್ಲದ ತನ್ನ ಸ್ತುತಿಪರನ್ನ ಪೊರೆವ, ಇದು ತಡೆ ಇಲ್ಲಾರ್ದಾಗಿ ತನ್ನ ಯಾರು ಸ್ತುತಿ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಬೇಡ್ಕೊಳ್ಳೋಣ ಪ್ರಾಣದೇವರನ್ನ. ನಮ್ಮ ಏನು ಪಾರಾಯಣ ಇದೇನೋ ಅದರ ಸಮರ್ಪಣೆಗೆ ಸ್ವಾಮಿ ನಿನ್ನ ಮುಖಾಂತರ ಆ ಶ್ರೀನಿವಾಸ ದೇವರಿಗೆ ಅರ್ಪಣೆ ಮಾಡಿಸು, ನಿನ್ನ ಮುಖಾಂತರ ಮಾಡಿಸೋಪ್ಪ, ನಿನ್ನ ಬಿಟ್ಟು ನಾವು ಹೋಗ್ತಾ ಇಲ್ಲ, ನಿನ್ನ ಮುಖಾಂತರನೇ ಮಾಡಿಸ್ಬೇಕು ಅಂತ ಹೇಳಿ ಆ ಪ್ರಾಣದೇವರನ್ನ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಅದಕ್ಕೆ ಅಂತರವಿಲ್ಲದ ತಡಿಲಾರ್ದಾಗಿ ಆತನ್ನ ನಾವು ಸ್ತುತಿ ಮಾಡಿದರೆ ನಮ್ಮನ್ನೆಲ್ಲ ನಾವು ಅರಿದು ಅಲ್ಲಿ ವೆಂಕಪ್ಪನ ಹತ್ರ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ನಮ್ಮ ಎಲ್ಲರ ಸುಳಾದಿ ಪಾರಾಯಣವನ್ನು ಸಮರ್ಪಣೆ ಮಾಡಿಸ್ಲಿಕ್ಕೆ ಆ ಪ್ರಾಣದೇವರು ನಮ್ಮ ಜೊತೆಯಲ್ಲಿ ನಿಂತು, ನಮ್ಮ ಒಳಗೆ ನಿಂತು ಆ ಸ್ವಾಮಿಗೆ ಸಮರ್ಪಣೆ ಮಾಡಿಸೋ ಆ ಕೆಲಸನ್ನ, ಆ ಭಾರವನ್ನು ತಾನೇ ಹೊರ್ತಾನೆ. ಅದಕ್ಕೆ ನಾವು ನಮ್ಮ ಭಾರವನ್ನು ಆ ಸ್ವಾಮಿ, ಆ ಪ್ರಾಣದೇವರ ಮೇಲೆ ಹಾಕಬೇಕು. ನೀನೇ ಕರ್ಕೊಂಡು ಹೋಗಿ ಮಾಡಿಸಪ್ಪ ಅಂಥೇಳಿ ವ್ಯಾಸರಾಯರು ತಮ್ಮ ಮೀಸಲ ಮನದಲ್ಲಿ
ವ್ಯಾಸರಾಯರು ತನ್ನ ಮನಸ್ಸರೊಳಗೆ ನಿಜ ಧ್ಯಾನದಲ್ಲಿ ಶ್ರೀಶನ ಪೂಜಿಸಲು ಧ್ಯಾನದೊಳಗೆ ದೇವರನ್ನ ಧ್ಯಾನ ಮಾಡ್ತಾ ಇದ್ರು, ದೇವರ ಧ್ಯಾನ ಮಾಡ್ತಾ ಇದ್ರು. ಆ ಸಮಯದೊಳು ನೀ ಸುಳಿದು ನಿಂತು ನೀನು ಬಂದು, ಸ್ವಾಮಿ ಪ್ರಾಣದೇವರೇ ನೀ ಬಂದು ಈ ಶಿಲೆಯೊಳಗೆ ಪ್ರಕಾಶಮಾನವಾಗಿದ್ದಿ. ತ್ರಿಸಾಮ ವಿಜಯ ವಿಠಲ. ಈ ವ್ಯಾಸರಾಯರು ಯಂತ್ರೋದ್ಧಾರಕ ಪ್ರಾಣದೇವರು ಇರುವ ಬಂಡಿ ಹತ್ರ ಪ್ರಾತಃ ಆಹ್ನಿಕ ಮಾಡುತ್ತಾ ಇದ್ರಂತೆ. ಆ ಸಮಯದಾಗೆ ಧ್ಯಾನದಲ್ಲಿ ಶ್ರೀಹರಿ ಕಾಣಲು ಒಮ್ಮೆ ಒಂಥರ ಇದು ಆಗಿ ನೋಡಿದಾಗೆ ಆ ಬಂಡಿಯಲ್ಲಿ ಪ್ರಾಣದೇವರು ಕಾಣಿಸ್ಕೊಂಡ್ರಂತೆ. ತನ್ನನ್ನು ಆ ಬಂಡಿಯಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ ಸೂಚಿಸಿದ್ರು. ಈ 3 ವೇದಗಳ ತ್ರಿಸಾಮ ಅಂತ ಹೇಳಿದ್ದಾರೆ. ಆ ಸಮಯದೊಳು ನೀ ಸುಳಿದು ನಿಂತು ಈ ಶಿಲೆಯೊಳಗೆ ಪ್ರಕಾಶಮಾನವಾಗೆ ತ್ರಿಸಾಮ ವಿಜಯ ವಿಠಲನ್ನ 3 ವೇದಗಳು ತ್ರಿಸಾಮ 3 ವೇದಗಳಲ್ಲೂ ಸಾರಸ್ವರೂಪಿ ಹಾಗೆ ಆನಂದ ರೂಪಿಯಾಗಿ ಇದ್ದ ನಮ್ಮ ಪ್ರಭು ವಿಜಯ ವಿಠಲನ್ನ ನಿಜ ಭಕ್ತ ವಿಜಯ ವಿಠಲನ್ನ ಸೇವೆ ಹಾರೈಸಿ ಇಲ್ಲೇ ಮೆರೆದೆ. ದೇವರ ಸೇವೆ ಅಲ್ಲೇ ಮಾಡ್ಕೊತಾ ಇಲ್ಲೇ ಇದ್ದು ಸೇವೆಯನ್ನ ಮಾಡ್ಕೊತಾ ಇಲ್ಲೇ ಇದ್ದು ಎಲ್ಲ ದಾಸರನ್ನ ಪೊರೆದೆಯಪ್ಪ ನೀನು. ಸ್ವಾಮಿಯ ಸೇವೆ ಮಾಡ್ತಾ ಇರ್ತಾನೆ ಯಾವಾಗ್ಲೂ ಪ್ರಾಣದೇವರು. ಆ ಸ್ವಾಮಿ ಸೇವೆ ಮಾಡ್ಕೊತಾ ಅಲ್ಲೇ ಇದ್ದು ಹಾಗೆ ಅಲ್ಲಿಗೆ ಬಂದ ಎಲ್ಲ ದಾಸರಿಗೆ ನೀನು ಒಲಿದು ಅವರಿಗೆ ಏನು ಬೇಕು ಅದನ್ನೆಲ್ಲ ತಂದು ಕೊಟ್ಟಿದೀಯಪ್ಪ. 3 ಕೋಟಿ ಬೀಜಾಕಾರ ಮಂತ್ರವ 3 ಕೋಟಿ ಹಂಸ ಮಂತ್ರವು, ಬೀಜಾಕಾರ ಮಂತ್ರ ಅಂದರೆ ಹಂಸ ಮಂತ್ರ ಜಪಿಸಿ ಧಾರಿಯನ್ನು ಎರಿತಾನೆ, ಸ್ವಾಮಿಗೆ ಧಾರೆ ಎರಿತಾನೆ. ಹಾಗೆ ಆತ ಮಾಡುವ ಎಲ್ಲ ಶ್ವಾಸ ಮಂತ್ರ ನಾವು ಹಂಸ ಮಂತ್ರ ನಾವು ತಗೊಳ್ಳೋ ಶ್ವಾಸಗಳೆಲ್ಲ ಏನಿದ್ದಾವೆ ಅದನ್ನು ನಮಗೆ ಹಾಕ್ತಾ ಇದ್ದಾನೆ. ನಿನ್ನಯ ಸುಂದರ ಮೂರ್ತಿಯನ್ನು ನಿರ್ಮಾಣವನ್ನು ಮಾಡಿದರು. ಅಲ್ಲಿ ನಿನ್ನ ಸುಂದರ ಮೂರ್ತಿಯನ್ನು ಯಾರ ಪ್ರೇರಕ ಇಲ್ಲಾರ್ದಾಗಿ ವಾಯುದೇವರು ಆತನೇ ದೇವರು ಪ್ರೇರಿಸ್ತಾನೆ. ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುವನು. ಹೀಗೆ ಶೋಭಿತ ತುಂಗಾ ತೀರದಲ್ಲಿ ಅಲ್ಲಿ ಬಂದು 6 ಕೋಟಿ ವಲಯಾಕಾರ ವಾನರಬದ್ಧ ಚಾರು ಶೋಭಿತ ತುಂಗಾ ತೀರದಲ್ಲಿ ವಾಸ ವೀರ ವಿಜಯ ವಿಠಲನ್ನ ಕಾರುಣ್ಯದಗಲಿ ಕಾರುಣ್ಯಲಿಂದ ಅನುಗುಣ್ಯನಾಗಿ ನಿಂತಿದ್ದೀಯಪ್ಪ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಅಟ್ಟತಾಳದೊಳಗೆ 1 ಕೋಟಿ ಬೀಜ ಮಂತ್ರದಿಂದ ಸುತ್ತ ಯಂತ್ರವ ಬರೆಸಿ 1 ಕೋಟಿ ಬೀಜ ಮಂತ್ರದಿಂದ ಸುತ್ತ ಯಂತ್ರವನ್ನು ಬರೆಸಿ ಅಲ್ಲಿಂದ ಆ ಪ್ರತಿಷ್ಠಾಪನೆ ಮಾಡಬೇಕು ಅಂದಾಗೆಲ್ಲ ನಮ್ಮ ಪ್ರಾಣದೇವರು ಹೋಗ್ಬಿಡ್ತಿದ್ರಂತೆ. ಅಲ್ಲಿಂದ ಅವರನ್ನ ಮತ್ತು ಅಲ್ಲಿ ಕೂಡಿಸಿ ಅದು ಯಂತ್ರ ಹಾಕಿ ಯಂತ್ರವ ಬರೆಸಿ ಅಂದು ಪ್ರಾಣ ಪ್ರತಿಷ್ಠೆ ಮಾಡಿದ್ರು ನಮ್ಮ ವ್ಯಾಸರಾಯರು. ನಿಂದಿರಿಸಿದರು ನಿನ್ನ ಮಂದಹಾಸದಿ ವ್ಯಾಸಮುನಿಗಳು. ಈ ಯಂತ್ರ ಬರೆಸಿ ಆ ಯಂತ್ರದಿಂದ ನಿನ್ನ ಒಳಗೆ ಕುಡಿಸಿದ್ರು. 1 ಕರದಲ್ಲಿ ಜಪದ ಮಾಲೆ ಹಿಡ್ಕೊಂಡಿದ್ದಿ, ಇನ್ನೊಂದು ಕರದ ನಾಭಿ ಕೆಳಗೆ ಇದ್ದು ಚಂದದಿಂದ ಪದುಮಾಸನದರೊಳಗೆ ಕುತ್ಕೊಂಡಿದ್ದಾನೆ ನಮ್ಮ ಪ್ರಾಣದೇವರು. ಕುಳಿತು ನಿತ್ಯಾನಂದ ವಿಜಯ ವಿಠಲನ್ನ ದಿನಾಲಿ ಆ ನಿತ್ಯಾನಂದವಾದ ಸ್ವಾಮಿಯನ್ನು ವಂದಿಸಿ ಸ್ವಾಮಿಯನ್ನು ದೇವರ ನಾಮಸ್ಮರಣೆ ಮಾಡ್ತಾ ಹಾಗೆ ವರಗಳ ಕೊಡುತ್ತಾ ಬಂದ ನರರ ಪಾಲಿಸುತ್ತಾ ಅಲ್ಲಿ ಸದಾ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾನೆ. ಹಾಗೆ ನಾವೆಲ್ಲ ಹೋಗಿ ಅಪ್ಪ ಪ್ರಾಣದೇವರೇ ನಮ್ಮನ್ನ ಕಾಪಾಡು ಅಂತ ನಾವು ಕೇಳ್ಕೊಂಡಾಗೆ ಆತನ ಮುಖಾಂತರ ಸ್ವಾಮಿಗೆ ಹೇಳಿ ಇವರಿಗೆ ನೋಡಪ್ಪ ಅಂತ ಹೇಳಿ ನಮಗೆ ಕೂಡ ವರಗಳು ಕೊಡ್ತಾ ಇದ್ದಾನೆ ಪ್ರಾಣದೇವರು. ಅಲ್ಲಿ ಪ್ರಾಣದೇವರ ವರ ಇರಲಿಲ್ಲ ಅಂದ್ರೆ ನಾವು ಒಂದು ನಿಮಿಷ ಕೂಡ
ಬದುಕಿದ್ದಂಗೆ ಅಲ್ಲ. ಅವರ ಮಾಡಿದ ಹಂಸ ಮಂತ್ರ ಜಪ, ಅವರು ನಮ್ಮೊಳಗೆ ಮಾಡ್ತಾ ಇದ್ದ ಜಪ ನಮಗೆ ಧಾರೆ ಎರೆದು ನಮ್ಮಿಂದ ಅಂದ್ರೆ ನಮ್ಮ ಜೀವ ಉಳಿಬೇಕು ಅಂತ ಹೇಳಿ, ಒಳಗೆ ನಮ್ಮ ದೇಹಕ್ಕೆ ಸಾವು ಬರಲಾರ್ದಾಗಿ ಹೀಗೆ ನಮ್ಮ ಒಳಗೆ ಇದ್ದು ನಿತ್ಯ ಹಂಸ ಮಂತ್ರ ಜಪ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿ ಪ್ರಾಣದೇವರು ಈ ನಮ್ಮ ಯಂತ್ರೋದ್ಧಾರಕದಾಗೆ ಕೂಡ ಯಂತ್ರಲಿಂದ ಅಲ್ಲಿ ಒಳಗೆ ಮಂತ್ರ ಹಾಕಿ ಯಂತ್ರದಿಂದ ಒಳಗೆ ಇಟ್ಟು ಮಾತೆತ್ತಿದ್ರೆ ಪ್ರಾಣದೇವರು ಹೊರಗೆ ಹೋಗ್ತಾ ಇದ್ರೆ ಒಳಗೆ ಬಂಧನ ಮಾಡಿ ಆ ಯಂತ್ರದೊಳಗೆ ಕೂಡಿಸಿದ್ದಾರೆ ನಮ್ಮ ವ್ಯಾಸಪ್ರಭುಗಳು. ಅಲ್ಲಿ ಒಂದು ಕೈಯಲ್ಲಿ ಜಪದ ಮಾಲೆ ಹಿಡ್ಕೊಂಡು ಇನ್ನೊಂದು ಕೈಲಿಂದ ಸ್ವಾಮಿಯ ಜಪ ಮಾಡ್ಕೊತಾ ಸದಾ ನಾಮಸ್ಮರಣೆ, ಒಂದು ನಿಮಿಷ ಅಗಲಾರ್ದಾಗಿ ಬಿಡ್ಲಾರ್ದಾಗಿ ಆ ಸ್ವಾಮಿಯ ನಾಮಸ್ಮರಣ ಹಂಸಮಂತ್ರ ಜಪ ಮಾಡ್ತಾನೆ ಇಡ್ತಾರೆ ನಮ್ಮ ವಾಯುದೇವರು. ಹಾಗೆ ಪ್ರಾಣದೇವರು ಮಾಡ್ತಾ ಇದ್ದ ಅದು ಹಂಸಮಂತ್ರ, ಹಾಗೆ ಸ್ವಾಮಿಯನ್ನು ಇದು ಮಾಡ್ಕೊತಾ ಅಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿ ನಿತ್ಯಾನಂದವಾದ ಸ್ವಾಮಿಯನ್ನು ಹಾಗೇ ಸ್ಮರಣೆ ಮಾಡ್ತಾ ಕೂತು ಬಂದ ಜನರಿಗೆ, ತನ್ನ ನೋಡಬೇಕು ಅಂತ ಬಂದ ಜನರಿಗೆ ಅಲ್ಲಿ ವರಗಳು ಕೂಡ ಕೊಡ್ತಾ ಕೂತಿದ್ದಾರೆ ನಮ್ಮ ಪ್ರಾಣದೇವರು. ಭೂತ ಪ್ರೇತ ಪಿಶಾಚೆ ಪೀಡೆ, ವಾತ ಶೀತ ಜ್ವರ ಮಿಕ್ಕಾದ ಭೂತ ಆಗ್ಲಿ, ಪ್ರೇತ ಆಗ್ಲಿ, ಪಿಶಾಚೆ ಪೀಡೆಗಳಾಗ್ಲಿ, ಯಾವುದೇ ಒಂದು ವಾತ ಆಗ್ಲಿ, ಇಲ್ಲ ಶೀತದ ನೆಗಡಿ, ಕೆಮ್ಮು, ಜ್ವರ ಏನೇ ಆಗ್ಲಿ, ಯಾವುದೇ ಯಾತನ ಬಂದ್ರೆ ಕೂಡ ನಾನಾ ಕಠಿಣ ಭೀತಿ, ಹೆದರಿಕೊಂಡ್ರೆ ಯಾವುದೋ ಒಂದು ತೊಂದರೆ ಇದ್ದು, ಟೆನ್ಷನ್ ಇದ್ದು, ಭಯ ಇದ್ರು, ಏನೇ ಭಯ ಇದ್ರು ಅದನ್ನೆಲ್ಲ ಪರಿಹರಿಸಿ, ಮತ್ತೆ ಯಾತ ಅರ್ಥ ಅಪೇಕ್ಷಿತ, ಯಾರು ಏನು ಕೇಳ್ತಾ ಇದ್ದಾರೋ ಭಕ್ತರ ಅಪೇಕ್ಷೆಗಳನ್ನು, ಯಾತರ ಅಪೇಕ್ಷಿತ ಭಕ್ತರ ಅಪೇಕ್ಷೆಗಳನ್ನು ತಿಳಿದು, ಅವರು ಒಳಗಿದ್ದ ಅಪೇಕ್ಷತೆಗಳು ತಿಳಿದು, ಭಕ್ತರಿಗೆ ಯಾವ ಪ್ರಯೋಜನದ ಅಪೇಕ್ಷೆ ಪುಟ್ಟುವಂತೆ ಮಾಡಿ ತಾನಾಗೆ ತಾನು ಪೂರೈಸಿ, ಅಂದರೆ ಭಕ್ತರಿಗೆ ಬಯಕೆ ಪುಟ್ಟಿಸುವುದಂತೆ ಹೇಳಕ್ಕಿಂತ ಮುಂಚೆನೆ ಅವರಿಗೆ ಅವಶ್ಯವಾದ ಎಲ್ಲ ಅಪೇಕ್ಷೆಗಳನ್ನು ತಾನಾಗಿ ಪೂರೈಸಿ ಆನಂದ ಸ್ವರೂಪಿ ಇಲ್ಲಿ ಎಲ್ಲ ಕೊಟ್ಟು, ಆತುರದಿಂದಲೇ ಕೊಟ್ಟು, ಬಿಡ್ಲಾರ್ದಾಗಿ ಕ್ಷಣ ಬಿಡಲಾರ್ದಾಗಿ ಹಿಂದಲೇ ಕೇಳೋದಿಲ್ಲ ಕೊಡ್ತಾ ಕೂತು ಪಾತಕವನ್ನ ಪರಿಹರಿಸಿ, ಬಂದ ಎಲ್ಲ ಕಷ್ಟಗಳನ್ನ ಪರಿಹರಿಸಿ, ಭೂತಭೃತೆ ವಿಜಯ ವಿಠಲನ ದೂತರಳು ಶ್ರೇಷ್ಠನೀತ, ದೇವರ ಈ ಪದುಮಾಸನದೊಳಗೆ ಕುಳಿತುಕೊಂಡಿದ್ದಾನೆ. ಈ ಭಂಗಿದಲ್ಲಿ ಕುಳಿತ ಕಾರುಣ್ಯ ನಿಧಿ 21,600 ಹಂಸಮಂತ್ರ ಜಪಗಳು 7 ಲೋಕದಳು ಸರ್ವ ಜೀವರಲ್ಲಿ ಮಾಡ್ತಾ ಇದ್ದಾನೆ. ಹಾಗೆ ಆನಂದಮಯದಿಂದ ಬ್ರಹ್ಮಾದಿ ಸಕಲ ಚೇತನರನ್ನು ಪೋಷಿಸುವನು ನಮ್ಮ ದೇವರು. ಆದರೆ ಇವರೆಲ್ಲರದರೊಳಗೆ ಮೊದಲು ಜಾಸ್ತಿ ಪ್ರೀತನಾದಾತ, ದೂತರೊಳಗೆ ಎಲ್ಲ ದೂತರೊಳಗೆ ಶ್ರೇಷ್ಠನಾದವನು ನಮ್ಮ ವಾಯುದೇವರು. ಅಂತ ಈ ವಾಯುದೇವರು ನಾವು ಬೇಡಿಕೊಂಡು, ಸ್ವಾಮಿ ನಮ್ಮ ಈ ಸಂಕಲ್ಪ, ಈ ಏನು ಹೊರಟಿದ್ದೀವೋ ನಾವು ಮಾಡ್ಲಿಕ್ಕೆ, ಸ್ವಾಮಿ ಏನು ಪ್ರೇರಣೆ ಮಾಡಿಸಿದ್ದಾನೆ ನಮ್ಮೊಳಗೆ ನಿಂತು, ನೀನು ನಮ್ಮ ಜೊತೆಯಲ್ಲಿ ನಿಂತು ನಮ್ಮ ಒಳಗೆ ನಿಂತು ಈ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಡೆಸಲಿ ಅಂಥೇಳಿ ಆ ಸ್ವಾಮಿಯನ್ನು, ಆ ವಾಯುದೇವರ ಮುಖಾಂತರ ಲಕ್ಷ್ಮೀನಾರಾಯಣರು, ಲಕ್ಷ್ಮೀ ಶ್ರೀನಿವಾಸ ದೇವರನ್ನ ಹೀಗೆ ಪ್ರಾರ್ಥನೆ ಮಾಡೋಣ. ವ್ಯಾಸಮುನಿ ಪೂಜಿಪ ಯಂತ್ರೋದ್ಧಾರಕ ಹನುಮ, ಈಶಾನ ವಿಜಯ ವಿಠಲ ದಾಸರ ಪ್ರೇಮ. ವ್ಯಾಸಮುನಿ ಲೋಕಪಾಲಕನಾದ ಬ್ರಹ್ಮರುದ್ರಾದಿಗಳ ಚೇಷ್ಟಿಸುವಂತೆ ಮಾಡುವನು. ಏನಂತಾರೆ, ವ್ಯಾಸಮುನಿ ಪ್ರತಿಷ್ಠಾಪ ಮಾಡಿದ ಈ ಯಂತ್ರೋದ್ಧಾರಕ ಹನುಮ ಈ ಎಲ್ಲ ಲೋಕಪಾಲಕರಾದ ಬ್ರಹ್ಮ ರುದ್ರಾದಿಗಳನ್ನು ಎಲ್ಲ ಚೇಷ್ಟಿಸುವಂತೆ ಮಾಡುವವನು ಈ ವಿಜಯ ವಿಠಲ. ಈ ವಿಜಯ ವಿಠಲ ಅಂದ್ರೆ ನಮ್ಮ ದೇವರ ದಾಸರ ಪ್ರೇಮ.